ಪಕ್ಷದ ವೇದಿಕೆಯನ್ನ ಬಿಟ್ಟು ಬಹಿರಂಗ ಹೇಳಿಕೆಗೆ ಬಿಜೆಪಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ಬರೋಬ್ಬರಿ 10 ಜನರಿಗೆ ನೋಟಿಸ್ ಕೊಟ್ಟರು. ಬಂದಿದ್ದು ಮಾತ್ರ 7 ಮಂದಿ ಮಾತ್ರ. ರೇಣುಕಾಚಾರ್ಯ ಸೇರಿದಂತೆ 3 ಸ್ಪಷ್ಟೀಕರಣವನ್ನ ಕೂಡ ಕೊಡಲಿಲ್ಲ. ಪಕ್ಷದ ವೇದಿಕೆಯನ್ನ ಬಿಟ್ಟು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಹೊಂದಾಣಿಕೆ ರಾಜಕೀಯ ಆಗಿದೆ, ನಮ್ಮವರೇ ಷಡ್ಯಂತ್ರವನ್ನ ಮಾಡಿದ್ರು ಅನ್ನೋ ರೀತಿಯ ಹೇಳಿಕೆಗಳನ್ನ ಬಿಜೆಪಿಯ ನಾಯಕರುಗಳು ಪ್ರಮುಖರುಗಳು ಕೊಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ 10 ಜನರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಬಿಜೆಪಿಯ ಕಡೆಯಿಂದ. ಆದ್ರೂ ಕೂಡ 10 ಜನರಲ್ಲಿ ಬಂದಿದ್ದು ಮಾತ್ರ 7 ಜನರು. ರೇಣುಕಾಚಾರ್ಯ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ರೇಣುಕಾಚಾರ್ಯ ಅವರ ಜೊತೆಗೆ ಮಾತನಾಡುವಂತೆ ಬಿಎಸ್ವೈಗೆ ಮನವಿಯನ್ನ ಕೂಡ ಮಾಡಿದ್ರು. ಬಹಿರಂಗವಾಗಿ ಮಾತನಾಡಬೇಡಿ ಅನ್ನೋ ಮನವಿಯನ್ನ ಕೂಡ ಮಾಡಿಕೊಂಡ್ರು. ಎಲ್ಲ ಒಂದ್ ಕಡೆ ರೇಣುಕಾಚಾರ್ಯ ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಏನ್ ಸಭೆ ಆಯಿತು ಬೆಂಗಳೂರಿನಲ್ಲಿ, ಆ ಸಭೆಗೆ ಗೈರಾಗಿದ್ರು ರೇಣುಕಾಚಾರ್ಯ ಅವರು. ಇನ್ನು ಕೂಡ ಅವರ ಜೊತೆಗೆ ಇನ್ನಿಬ್ಬರು, ಒಟ್ಟು 3 ಹಾಜರಾಗಿರ್ಲಿಲ್ಲ. ನೋಟಿಸ್ ಜಾರಿ ಆದ್ರೂ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋದ್ರಿಂದ ಮತ್ತಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ ಅಂತ ಹೇಳಿ ಬಿಜೆಪಿಯ ಹೈಕಮಾಂಡ್ ಕೂಡ ಚಿಂತನೆಯಲ್ಲಿತ್ತು. ಅದರ ಜೊತೆ ಬಿಜೆಪಿಯ ನಾಯಕರುಗಳು ಕೂಡ ಇದಕ್ಕೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು. ಯಾರು ಕೂಡ ಪಕ್ಷದ ವಿಚಾರವನ್ನ ಬಹಿರಂಗವಾಗಿ ಮಾತನಾಡಬಾರ್ದು. ಏನೇ ವಿಚಾರಗಳಿದ್ರು, ಅದು ಯಾವುದೇ ವಿಚಾರಗಳಾದ್ರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಮಾತ್ರ ಈ ವಿಚಾರಗಳನ್ನ ನೀವು ಮಾತನಾಡಬೇಕು ಅಂತ ಹೇಳಿದ್ರು. ಅವರೆಲ್ಲರಿಗೂ ಕೂಡ ಕರೆದು ಬುದ್ಧಿವಾದವನ್ನ ಹೇಳೋ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು. ಆದ್ರೆ ರೇಣುಕಾಚಾರ್ಯ ಅವರು ಮಾತ್ರ ಬಂದಿಲ್ಲ. ರೇಣುಕಾಚಾರ್ಯ ಅವರು ಮತ್ತೊಮ್ಮೆ ಟಾಂಗನ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆ 3 ಕೂಡ ಸ್ಪಷ್ಟೀಕರಣವನ್ನ ಕೂಡ ಕೊಡಲಿಲ್ಲ. 4 ವರ್ಷಗಳ ಹಿಂದೆ ದೆಹಲಿಗೆ ತೆರಳಿ ಕೆಲವು ನಾಯಕರ ಮನೆಯಲ್ಲಿ, ಭಾಜಪ ಕಚೇರಿಯಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸ್ಥಿತಿಗತಿಗಳನ್ನು ನಾನು ವಿವರಣೆ ಮಾಡಿದ್ದೀನಿ 4 ಗೋಡೆಗಳ ಮಧ್ಯೆ. ಮತ್ತು ಪಕ್ಷದ ಕಚೇರಿಗೆ ಹೋಗಿ ರಾಜ್ಯದ ಅಧ್ಯಕ್ಷರು ಅನೇಕ ಮುಖಂಡರುಗಳು ಭೇಟಿ ಮಾಡಿ ವಾಸ್ತವಾಂಶ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಕಾರ್ಯಕರ್ತರ ಮುಖಂಡರು ಅನಿಸಿಕೆಗಳನ್ನು ನಾನು ಹೇಳಿದ್ದೀನಿ. ಇದೇ ರೀತಿ ಮುಂದುವರೆದ್ರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದು ಕಷ್ಟ ಅಂತ ನನ್ನದೇ ಆದ ಮಾತುಗಳನ್ನು ಉದಾಹರಣೆಗಳನ್ನು ಕೊಟ್ಟು ನಾನು ವ್ಯಾಖ್ಯಾನ ಮಾಡಿದ್ದೀನಿ. ನಾನು ನೋಟಿಸ್ ಕೊಟ್ಟರು ನಿಜ. ನೋಟಿಸ್ ಬಂದಾಗಲೇ ಮಾಧ್ಯಮದ ಸ್ನೇಹಿತರಿಗೆ ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಬಿಜೆಪಿಯಲ್ಲಿ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳಿದೆ. ಅದು ಬಹಿರಂಗವಾಗಿ ಕೆಲವೊಂದಿಷ್ಟು ಜನ ವಾಗ್ದಾಳಿಯನ್ನು ನಡೆಸುವಂತಹ ಮಟ್ಟಿಗೂ ಕೂಡ ಹೋಗಿದ್ರು. ಅವ್ರನ್ನೆಲ್ಲರೂ ಕೂಡ ಇವತ್ತು ಸಭೆಗೆ ಬನ್ನಿ ಅಂತ ಹೇಳಿ ನೋಟಿಸ್ ಅನ್ನ ಕೂಡ ಕೊಟ್ಟರು. 10 ಜನರಲ್ಲಿ 7 ಜನ ಮಾತ್ರ ಬಂದಿದ್ರು. ಅದಾದ ಮೇಲೆ ರೇಣುಕಾಚಾರ್ಯ ಬರಲಿಲ್ಲ. ಜೊತೆಗೆ ಮತ್ತಷ್ಟು ವಾಕ್ಪ್ರಹಾರವನ್ನು ಕೂಡ ನಡೆಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಮೀಟಿಂಗ್ಗೆ ಯಾರೆಲ್ಲ ಗೈರಾಗಿದ್ರು, ಏನ್ ಅವರ ಸ್ಪಷ್ಟೀಕರಣ ಏನು ಅಂತ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಪಕ್ಷಕ್ಕೆ ಮುಜುಗರ ತಂದಿದ್ದಂಥ ನಾಯಕರ ಜೊತೆ ಮಾತಾಡುವಂಥ ಒಂದು ಕೆಲಸವನ್ನು ರಾಜ್ಯದ ಬಿಜೆಪಿ ನಾಯಕರು ಮಾಡಿದ್ದಾರೆ. ಆದರೆ ನೀವು ಹೇಳಿದಂಗೆ ಕೆಲವು ನಾಯಕರು ಬಂದಿದ್ದಾರೆ, ಕೆಲವು ನಾಯಕರು ಕೂಡ ಬಂದಿಲ್ಲ. ಹೀಗಾಗಿ ಅವರ ವಿರುದ್ಧವಾಗಿ ಕೂಡ ಬರುವಂಥ ದಿನಗಳಲ್ಲಿ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಬಿಜೆಪಿ ನಾಯಕರಲ್ಲಿ ಒಂದಷ್ಟು ಆಲೋಚನೆ ಕೂಡ ಮಾಡಿರುವಂಥದ್ದು. ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಮತ್ತೆ ರೇಣುಕಾಚಾರ್ಯ ಆಗಿರ್ಬೋದು, ಮತ್ತೆ ಮಾಜಿ ಶಾಸಕರಾಗಿರ್ತಕ್ಕಂಥ ಎಸ್ ನಡೆಯಲ ಪಾಟೀಲ್ ಆಗಿರ್ಬೋದು, ಹೀಗೆ ಪ್ರಮುಖವಾದಂಥ ನಾಯಕರನ್ನೆಲ್ಲರೂ ಕೂಡ ಸಭೆಗೆ ಆಹ್ವಾನ ಮಾಡಲಾಗಿತ್ತು. ಪ್ರಮುಖವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಂದ ಕೂಡ ಒಂದಷ್ಟು ಮಾಹಿತಿಯನ್ನು ಕೂಡ ತರಿಸಿಕೊಂಡಿದ್ದಾರೆ, ಮತ್ತೆ ಸ್ಪಷ್ಟೀಕರಣ ಕೂಡ ಪಡೆದುಕೊಂಡಿದ್ದಾರೆ. ಮತ್ತೆ ಬರುವಂತ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ವಿರುದ್ಧವಾಗಿ ಮಾತಾಡಬಾರದು ಅನ್ನೋ ಖಡಕ್ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ವಿಪಕ್ಷ ನಾಯಕನ ಆಯ್ಕೆ ಆಗಿರ್ಬೋದು, ಮತ್ತೆ ರಾಜ್ಯಾಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಪಕ್ಷದ ನಿಲುವೇ ಅಂತಿಮವಾದ ತೀರ್ಮಾನ ಆಗುತ್ತೆ. ಹೀಗಾಗಿ ಯಾವುದೇ ವಿಚಾರದಲ್ಲೂ ಕೂಡ ನೀವು ಮಾತಾಡಬೇಡಿ ಅನ್ನೋ ಸೂಚನೆಯನ್ನು ಕೂಡ ನಾಯಕರುಗಳಿಗೆ ಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ರೇಣುಕಾಚಾರ್ಯ ಅವರನ್ನು ಕೂಡ ಸಭೆಗೆ ಕರೆದಿದ್ರು. ಆದರೆ ಕೊನೆ ಕ್ಷಣದಲ್ಲಿ ರೇಣುಕಾಚಾರ್ಯ ಅವರು ಬಂದಿಲ್ಲ. ಯಾಕಂದ್ರೆ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ರಾಜೀನಾಮೆಗೆ ಒತ್ತಾಯವನ್ನು ಕೂಡ ರೇಣುಕಾಚಾರ್ಯ ಅವರು ಮಾಡಿದ್ರು. ಆ ಕಾರಣಕ್ಕೋಸ್ಕರವಾಗಿ ನಳಿನ್ ಕುಮಾರ್ ಕಟೀಲ್ ಜೊತೆ ಮಾತಾಡದೆ ಬದಲು ಬೇರೊಬ್ಬರು ನಾಯಕರ ಜೊತೆ ಮಾತಾಡುವಂತ ನಿರ್ಧಾರಕ್ಕೂ ಕೂಡ ರೇಣುಕಾಚಾರ್ಯ ಅವರು ಬಂದಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಅವ್ರ ಜೊತೆ ಮಾತಾಡುವಂತ ಜವಾಬ್ದಾರಿಯನ್ನು ಕೂಡ ಈಗಾಗಲೇ ಯಡಿಯೂರಪ್ಪನವರಿಗೆ ಕೊಡಲಾಗಿರುವಂತದ್ದು. ಇನ್ನು ನಾಳೆ ಅಥವಾ ನಾಡಿದ್ದು ರೇಣುಕಾಚಾರ್ಯ ಅವರನ್ನು ಕರೆದು ಖುದ್ದು ಯಡಿಯೂರಪ್ಪನವರು ಅವ್ರ ಜೊತೆ ಮಾತುಕತೆ ನಡೆಸುವಂತ ಕೆಲಸವನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಪ್ರತಾಪ್ ಸಿಂಹ ಅಂದ್ರೆ ಹೊಂದಾಣಿಕೆ ವಿಚಾರವಾಗಿ ಕೂಡ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಈ ಒಂದು ಹೇಳಿಕೆ ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಕೂಡ ಸೃಷ್ಟಿ ಮಾಡಿತ್ತು. ಮತ್ತೆ ಮುಖ್ಯವಾಗಿ ಪಕ್ಷದಲ್ಲೂ ಕೂಡ ದೊಡ್ಡ ಮುಜುಗರ ಮತ್ತೆ ಹಾನಿ ಕೂಡ ಆಗಿತ್ತು. ಆ ಕಾರಣಕ್ಕೋಸ್ಕರವಾಗಿ ಪ್ರತಾಪ್ ಸಿಂಹ ಅವರ ಜೊತೆಗೂ ಕೂಡ ಇವತ್ತು ನಳಿನ್ ಕುಮಾರ್ ಕಟೀಲ್ ಆಗಿರಬಹುದು, ಮತ್ತೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮಾತುಕತೆ ನಡೆಸೋದ್ರ ಮುಖಾಂತರವಾಗಿ ಈ ರೀತಿಯಿಂದ ಹೇಳಿಕೆಯನ್ನ ಕೊಡಬೇಡಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಇವತ್ತಿನ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಎಲ್ಲ ಒಂದ್ ಕಡೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಮುಖ್ಯಮಂತ್ರಿಗಳಾಗಿ 2 ವರ್ಷಗಳ ಕಾಲ ಆಡಳಿತ ನಡೆಸಿದವರು ಬಸವರಾಜ ಬೊಮ್ಮಾಯಿ ಅವರು. ಆದ್ರೆ ಅವರ ವಿರುದ್ಧವಾಗಿನೇ ಪ್ರತಾಪ್ ಸಿಂಹ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ತನಿಖೆ ವಿಚಾರ ಆಗಿರಬಹುದು, ಯಾವುದೇ ವಿಚಾರ ಆಗಿರಬಹುದು, ನಮ್ಮ ಸರ್ಕಾರ ಪಾರದರ್ಶಕವಾಗಿ ನಡೆದುಕೊಂಡಿದೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಆರೋಪಗಳಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ನನ್ನ ಬಳಿ ಡೀಟೇಲ್ಸ್ ಇದೆ. ಹೀಗಾಗಿ ನೀವು ಈ ರೀತಿಯಂತ ಹೇಳಿಕೆಯನ್ನ ಕೊಡೋದು
ಮಾಡೋದು ಸರಿಯಿಲ್ಲ ಅನ್ನೋದ್ರ ಬಗ್ಗೆ ಪರೋಕ್ಷವಾಗಿ ಅಲ್ಲಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರಿಗೆ ಬೊಮ್ಮಾಯಿ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಯಾವುದೇ ಕಾರಣಕ್ಕೂ ಕೂಡ ಬರುವಂತ ದಿನಗಳಲ್ಲಿ ಈ ರೀತಿಯಾದಂತ ಏನೋ ಪಕ್ಷ ವಿರೋಧಿ ಚಟುವಟಿಕೆ ಆಗಿರ್ಬೋದು ಮತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಹೇಳಿಕೆಯನ್ನ ಕೊಡಬಾರದು. ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು. ಮತ್ತೆ ಬರುವಂತ ಲೋಕಸಭಾ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಒಟ್ಟಾಗಿ ಹೋಗುವಂತ ನಿರ್ಧಾರಕ್ಕೆ ಇವತ್ತಿನ ಸಭೆಯಲ್ಲಿ ಬಂದಿರುವಂತದ್ದು. ಶ್ರುತಿ. ಓಕೆ ಕೃಷ್ಣ, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಅಪ್ಡೇಟ್ಸ್ಗೆ. ಸಿದ್ದರಾಮಯ್ಯ ಏನು ಚಪ್ರಾಸಿ ಅಲ್ವಲ್ಲ, ಅವರು ಅತ್ಯಂತ ಅನುಭವ ಇರೋ ಸಿಎಂ ತಾನೇ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸಿಟಿ ರವಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಎಲ್ಲ ದರವನ್ನ ಇಳಿಸೋ ತಾಕತ್ತು ಅವರಿಗಿದೆ ಅಲ್ವಾ? ಅಗತ್ಯ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಬೇಳೆಕಾಳು ಬೆಲೆ ಏರಿಕೆಯ ಕುರಿತು ಸಿದ್ದರಾಮಯ್ಯನವರ ಹೇಳಿಕೆಗೆ ಇದೀಗ ಸಿಟಿ ರವಿ ಅವರು ಪ್ರತಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಫುಡ್ ಗ್ರೈನ್ಸ್ ಎಲ್ಲ ಜಾಸ್ತಿ ಆದ್ರೆ ಯಾರು ಮಾಡಬೇಕು? ಫುಡ್ ಗ್ರೈನ್ಸ್ ಮಾಡಬೇಕು, ಯಾರು ಮಾಡಬೇಕು? ಗವರ್ಮೆಂಟ್ ಆಫ್ ಇಂಡಿಯಾ ಅಲ್ವಾ? ಟೊಮೆಟೊ ನೋಡ್ ಐ ವಿಲ್ ಲುಕ್ ಇಂಟು ಇಟ್. ಯಾಕಾಗಿದೆ ಅಂತ ಗೊತ್ತಿಲ್ಲ, ನೋಡ್ತೀನಿ. ಏನು ಇಲ್ಲ, ನಾನು ಚಪರಾಸಿ ತರ ಕೂತಿದ್ದೀನಿ ಅಂತ ಅನ್ಕೊಳ್ತಾರ ಅವರು. ಅವರಲ್ಲ, ಅವ್ರ ಆ ತರ ಚಪರಾಸಿ ಅಲ್ಲ. ಹಿ ಈಸ್ ಕೇಪಬಲ್ ಚೀಫ್ ಮಿನಿಸ್ಟರ್, ಎಕ್ಸ್ಪೀರಿಯನ್ಸ್ಡ್ ಚೀಫ್ ಮಿನಿಸ್ಟರ್, ಮೋಸ್ಟ್ ಸ್ಟ್ರಾಂಗ್ ಚೀಫ್ ಮಿನಿಸ್ಟರ್. ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ನಾಳೆ ಬೆಳಿಗ್ಗೆ ಮನೆ ಬಾಗಿಲಿಗೆ 5 ರೂಪಾಯಿ ಟೊಮೊಟೊನ ಸಪ್ಲೈ ಮಾಡ್ತಾರೆ. ಅಷ್ಟು ತಾಕತ್ತಿದೆ ಅವರಿಗೆ, ಅಷ್ಟು ತಾಕತ್ತಿದೆ ರೀ. ಎಲ್ಲ ದರನ ಇಳಿಸೋ ತಾಕತ್ ಅವರಿಗಿದೆ, ಇಳಿಸ್ತಾರೆ. ಮತ್ತು ಅವ್ರು ಮಾದರಿಯಾಗಿ ತೋರಿಸ್ತಾರೆ. ಕರ್ನಾಟಕದಲ್ಲಿ ನೋಡ್ರಿ, ಕರ್ನಾಟಕದಲ್ಲಿ ಪೆಟ್ರೋಲ್ ಬೆಲೆ 60 ರೂಪಾಯಿಗೆ ತಂದಿದ್ದೀನಿ, ಎಲ್ಲ ರಾಜ್ಯದ ಎಲ್ಲ ವ್ಯಾಟ್ನು ಹಿಂದಕ್ಕೆ ತೆಗೆದುಕೊಂಡಿದ್ದೀನಿ ಅಂತ ಹೇಳಿ ಇಳಿಸಕ್ಕಾಗಲ್ವಾ? ಕರ್ನಾಟಕ ರಾಜ್ಯ ಸರ್ಕಾರ ಹಾಕಿರೋ ವ್ಯಾಟ್ನ ಪೂರ್ತಿ ಹಿಂದಕ್ಕೆ ತಗೊಂಡ್ರೆ ಪೆಟ್ರೋಲ್ ದರ ಇಳಿಯುತ್ತಾ ಇಲ್ವೋ? ಇಳಿಸಕ್ಕಾಗುತ್ತಾ ಇಲ್ವೋ? ಅದು ಇಳಿದ್ರೆ ಅದ್ರ ಹಿಂದ್ಗಡೆ ಎಲ್ಲ ದರಗಳು ಇಳಿತವೆ.